ಇವತ್ ನಮ್ಮ ಅಮ್ಮನ ಹತ್ರ ಒಡ್ಸ್ಕೊಂಡು ಬಂದಿರೋ ಕಣ್ಣೀರ್ನ ಒರೆಸ್ಕೊತಾ ಇದೀನಿ ನೋಡಿ. ಇದು ಕಹಿಯೋ ಸಿಹಿಯೋ ಕಣ್ಹನಿಯೋ ಅರಿವೋ. ಇವತ್ತಿನ ದಿನ ಸ್ಟಾರ್ಟ್ ಆಗಿದ್ದೆ ಕಾಫಿ ಮಾಡೋದ್ರಿಂದ. ಕಾಫಿ ಮಾಡಿಕೊಟ್ಟು ಟಿಫನ್ಗೆ ಏನು ಮಾಡೋಣ ಅಂತ ಯೋಚನೆ ಅಂತೂ ಮಾಡಲಿಲ್ಲ. ಯಾಕಂದ್ರೆ ನಮ್ಮಮ್ಮ ನೆನ್ನೆನೆ ಹೇಳಿದ್ರು ಗುರು ಪಲಾವ್ ಮಾಡು ನಾಷ್ಟಕ್ಕೆ ಅಂತ. ಪಲಾವ್ ಮಾಡಿದ್ದು ಆಯ್ತು, ಪಲಾವ್ನ ತಿಂದಿದ್ದು ಆಯ್ತು. ನಮ್ಮ ಅಕ್ಕ ಬೆಂಗಳೂರಿಂದ ಬಂದವಳೆ ಅಂತ ನಮ್ಮ ಅಕ್ಕನ ಕರ್ಕೊಂಬರಕ್ ಹೋಗಿದ್ದೆ. ನಾಯಿ ಕಾದಂಗ್ ಕಾದೆ ಗುರು, ಆದ್ರೆ ನಮ್ಮ ಅಕ್ಕ ಅಂತೂ ಬರ್ಲಿಲ್ಲ. ಮತ್ ನನ್ ಮುಖದಲ್ಲಿರೋ ಸ್ಮೈಲ್ ಅಂತೂ ಕಡಿಮೆ ಆಗ್ಲಿಲ್ಲ. ಕೊನೆಗೂ ನಮ್ಮ ಅಕ್ಕ ಬಂದ್ಲು. ನಮ್ಮ ಅಕ್ಕನ ಮನೆ ಕರ್ಕೊಂಡು ಹೋಗಿದ್ಕೆ ನಮ್ ಸ್ವೀಟಿ ರಿಯಾಕ್ಷನ್ ಹೇಗಿತ್ತು ನೋಡಿ. ನಮ್ಮ ಮನೆಗೆ ಯಾರೇ ಬಂದ್ರು ಬೊಗ್ಲುತ್ತಿದ್ದಂತಹ ಸ್ವೀಟಿ ನಮ್ಮ ಅಕ್ಕ ಬಂದಿದ್ಕೆ ಯಾವ ರೀತಿ ಆಡ್ತಿದ್ದಾಳೆ ನೋಡಿ, ಯಾವ ರೀತಿ ಸ್ವಾಗತ ಮಾಡ್ತಿದ್ದಾಳೆ ನೋಡಿ. ಫ್ಲಾಶ್ ಬ್ಯಾಕ್. 1.5 ತಿಂಗಳು ನಾಯಿಮರಿ ಇದ್ದಾಗ ನಮ್ ಸ್ವೀಟಿ ನಮ್ಮ ಅಕ್ಕನ ಜೊತೆ ಇದ್ಲು. ಸೊ ಅದಕ್ಕೇನೆ ನಮ್ಮ ಅಕ್ಕನ್ ನೋಡಿ ಗುರ್ತಿಡಿತಿದ್ದಾಳೆ ನೋಡಿ. ನಮ್ಮ ಅಕ್ಕ ತಂದಿರೋ ಹಣ್ಣು ತಿಂಡಿನ ಖಾಲಿ ಮಾಡೋವರೆಗೂ ಸಮಾಧಾನ ಇಲ್ಲ ಅಂತ ಮಳೆ ಬತ್ತಿದ್ರು ಐಸ್ ಕ್ರೀಮ್ ತಿಂತಾ ಇದೀನಿ ಫ್ರೆಂಡ್ಸ್. ಹೆಂಗೆ ನಾವು ನಮ್ಮ ಅಕ್ಕನ ಹೊಸ ಫೋನ್ ನನಗ್ ಕೊಡು ಅಂತ ಕೇಳಿದ್ಕೆ ನೋಡಿ ಏನ್ ಹೇಳಿದ್ಲು ಅಂತ. ಫೋನ್ ನನಗ್ ಕೊಡೆ ಕಾವ್ಯ, ಫೋನ್ ನನಗ್ ಕೊಡೆ. ಯಾಕೆ ಬಂದ್ಬಿಡು, ನನ್ ಫೋನ್ ಕೊಡ್ತೀನಿ ಕೊಡು. ಕೊಡಲ್ವಾ? ಎರಡು ನಂಗೆ ಹೊಸ ಫೋನಲ್ಲಿ ನಮ್ ಸ್ವೀಟಿ ಹೇಗ್ ಕಾಣ್ತಾ ಇದ್ದಾಳೆ ಅಂತ ಫೋಟೋ ಹೊಡೆಯೋಕ್ ಹೋದ್ರೆ ನಮ್ ಸ್ವೀಟಿ ಫೋಟೋ ಅಂತೂ ಹೊಡ್ಸ್ಕೊಡ್ಲಿಲ್ಲ ಗುರು. ನಮ್ಮ ಅಕ್ಕಂಗೆ ಬೇರೆ ಕೆಲಸ ಐತೆ ಅಂತ ನಮ್ಮ ಅಕ್ಕ ಇವತ್ತೇ ಬಂದು ಇವತ್ತೇ ಹೋಗ್ತಾ ಇದ್ದಾಳೆ. ನಮ್ಮ ಅಕ್ಕ ಬರುವಾಗ ನಾನೇ ಕರ್ಕೊಂಡ್ ಬಂದೆ. ಮತ್ತೆ ರಿಟರ್ನ್ ಡ್ರಾಪ್ ಮಾಡೋದು ನನ್ನ ಕರ್ತವ್ಯ ಅಲ್ವಾ. ಇವತ್ ಮಳೆಯಲ್ಲೂ ಬೈಕ್ ಓಡಿಸುವಂತಹ ಪರಿಸ್ಥಿತಿ ನನ್ನದಾಗಿತ್ತು. ಅಂತೂ ಇಂತೂ ನಮ್ಮ ಅಕ್ಕನ್ನ ಡ್ರಾಪ್ ಮಾಡಿ ನಮ್ಮ ಅಕ್ಕಂಗೆ ಟಾಟಾ ಬಾಯ್ ಬಾಯ್ ಹೇಳಿ ಮನೆಗೆ ರಿಟರ್ನ್ ಬಂದೆ. ಬಾಯ್ ಬಾಯ್ ಟಾಟಾ. ಮಳೆಯಲ್ಲಿ ನಾನ್ ನೆನೆಯೋದಲ್ದೆ ನನ್ ಗಾಡಿ ಕೂಡ ನೆಂದೋಯ್ತು. ಮನೆಗ್ ಬಂದ ತಕ್ಷಣ ನಮ್ ಸ್ವೀಟಿ ಎಲ್ಲೋದ್ಲು ಅಂತ ನೋಡಿದ್ರೆ ನಮ್ ಸ್ವೀಟಿ ನೋಡಿ ಏನ್ ಮಾಡ್ತಾ ಇದ್ದಾಳೆ ಮತ್ತೆ ಎಲ್ಲಿದ್ದಾಳೆ ಅಂತ. ಇವತ್ ನಮ್ಮ ಅಮ್ಮನ ಹತ್ರ ಒಡ್ಸ್ಕೊಂಡು ಬಂದಿರೋ ಕಣ್ಣೀರ್ನ ಒರೆಸ್ಕೊತಾ ಇದೀನಿ ನೋಡಿ. ಇದು ಕಹಿಯೋ ಸಿಹಿಯೋ ಕಣ್ಹನಿಯೋ ಅರಿವೋ. ಬರೀ ಡೌಗಳು ನಿಂದ. ಕಣ್ಣೀರ್ ಬಂದಿದ್ದು ಈರುಳ್ಳಿ ಕಟ್ ಮಾಡಿ ನಮ್ಮಮ್ಮ ಅಂತೂ ಹೊಡಿಲಿಲ್ಲ ಅಪ್ಪ. ನಮ್ಮಮ್ಮ ಎಗ್ ರೈಸ್ ಮತ್ತೆ ಆಮ್ಲೆಟ್ ಮಾಡು ಅಂತ ಹೇಳಿದ್ರು. ಆಮ್ಲೆಟ್ ನ ನಮ್ಮಮ್ಮ ಮಾಡಿದ್ರು, ಎಗ್ ರೈಸ್ ನ ನಾನ್ ಮಾಡ್ದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮಷ್ಟು ಬರಲ್ಲ, ಬಟ್ ಗೊತ್ತಿರೋ ಅಷ್ಟು ಮಾಡಿದೀನಿ ಅಷ್ಟೇನೆ. ಈ ಒಂದು ಮಿನಿ ಬ್ಲಾಗು ಇಷ್ಟೇನೆ. ಈ ಒಂದು ಮಿನಿ ಬ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.